ಯಕ್ಷಗಾನದ ಹಾಡುಗಾರನಿಗೆ ಮುಖ್ಯವಾಗಿ ಇರಬೇಕಾದಂಥದ್ದು ಶುದ್ಧವಾದ ಸ್ವರ. ಶುದ್ಧವಾದ ಸ್ವರವನ್ನು ಹೇಗೆ ಪಡ್ಕೊಳ್ಳುವುದು ಅಂದರೆ, ಹಾಡುಗಾರನಾದವನು, ಭಾಗವತನಾಗುವವನು ಸಂಗೀತದ ಅಭ್ಯಾಸವನ್ನು ಮಾಡುವುದು ಬಲು ಮುಖ್ಯ. ಯಕ್ಷಗಾನ ಭಾಗವತರಿಗೆ ನಮಗೆ ಯಾಕೆ ಸಂಗೀತದ ಅಂಟು ಅಂತ ಖಂಡಿತ ನಾವು ತಿಳ್ಕೊಳ್ಬಾರ್ದು. ಒಂದಿಷ್ಟು ಸಮಯವಾದರೂ ಕೆಲವು ರಾಗಗಳನ್ನಾದರೂ ನಾವು ಅಭ್ಯಾಸ ಮಾಡಲೇಬೇಕಾಗ್ತದೆ. ಆವಾಗ ಸ್ವರ ಶುದ್ಧಿ ಖಂಡಿತ ಉಂಟಾಗ್ತದೆ. ನಮಗೆ ಅರಿವಿಲ್ಲದಂತೆಯೇ ನಮ್ಮಲ್ಲಿ ಒಂದು ಸಂಗೀತದ ಭಾಗ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಸಂಗೀತಾಭ್ಯಾಸವನ್ನು ಮಾಡುವುದು ಖಂಡಿತ ಒಳಿತು ಅಂತ ನನ್ನ ಭಾವನೆ. ಅಥವಾ ಸಂಗೀತವನ್ನು ಅಭ್ಯಾಸ ಮಾಡಿದಂಥ ಭಾಗವತರೇ ಈ ರಂಗದಲ್ಲಿ ಸ್ಥಿರವಾಗಿ ನಿಂತಿದ್ದಾರೆ ಅಂತ ಹೇಳುವುದಕ್ಕೆ ನಾನು ಬಯಸ್ತೇನೆ. ಒಂದು 15 ರಾಗದ ಸ್ವರಾಭ್ಯಾಸವನ್ನು ಮಾಡುವುದು ತುಂಬ ಒಳ್ಳೆಯದು. ಅಂದರೆ ಯಕ್ಷಗಾನದಲ್ಲಿ ಯಾವುದು ಹೆಚ್ಚು ಬಳಕೆ ಇದೆ ಆ ರಾಗಗಳನ್ನು, ನಾಟಿ ಇರಬಹುದು, ಮಧ್ಯಮಾವತಿ ಇರಬಹುದು, ಕಲ್ಯಾಣಿ ಇರಬಹುದು, ಶಂಕರಾಭರಣ ಇರಬಹುದು, ಕಾಂಬೋದಿ ಇರಬಹುದು, ಅಥವಾ ಬಿಲಹರಿ ಇರಬಹುದು, ಆರಭಿ ಇರಬಹುದು. ಹೀಗೆ ಒಂದು 15 ರಾಗಗಳನ್ನಾದರೂ ಖಂಡಿತ ಅವನು ಸ್ವರಾಭ್ಯಾಸ ಮಾಡಿದರೆ ತುಂಬ ಒಳ್ಳೆಯದು. ಬೆಂಗಳೂರಿನಲ್ಲಿ ಇರುವಂಥ ಕಲಾವಿದರಿಗೆ ಅಥವಾ ಈಗ ಎಲ್ಲ ಊರುಗಳಲ್ಲಿಯೂ ಕೂಡ ಸಂಗೀತ ವಿದ್ವಾಂಸರು ಇರ್ತಾರೆ. ಆ ಸಂಗೀತ ವಿದ್ವಾಂಸರಲ್ಲಿ ಹೋಗಿ ಒಂದು 2-3 ವರ್ಷಗಳ ಕಾಲ ಆದರೂ ಸಂಗೀತವನ್ನು ಅಭ್ಯಾಸ ಮಾಡಿ ಎನ್ನುವುದು ನಿಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ ಕೂಡ ಹೌದು. ಆಮೇಲೆ ಷಡ್ಜ ಪಂಚಮವನ್ನು ಸರಿಯಾಗಿ ಅಭ್ಯಾಸ ಮಾಡಿಕೊಳ್ಳಬೇಕು ಹಾಡುವವರು. ಯಾಕಂದರೆ ಷಡ್ಜವೇ ಶ್ರುತಿಗೆ ಹೊಂದಿಕೆ ಆಗದಿದ್ದರೆ ಅದು ಖಂಡಿತ ಶ್ರುತಿರ್ಮಾತ ಅಂತ ಹೇಳ್ತಾರೆ. ತಾಯಿ, ಶ್ರುತಿ ಎನ್ನುವಂಥದ್ದು ತಾಯಿ, ಲಯವನ್ನು ತಂದೆಗೆ ಹೋಲಿಸಿದ್ದಾರೆ. ಹೀಗೆ ಅದೇ ಸರಿ ಇಲ್ಲದಿದ್ದರೆ ನಾವು ಮಾಡುವಂಥ ಕೆಲಸ ನೀರಿನಲ್ಲಿ ಮಾಡಿದ ಹೋಮದಂತೆ ಆಗ್ಬೋದು, ವ್ಯರ್ಥವಾಗ್ಬೋದು. ಶ್ರುತಿಯೇ ಸೇರದಿದ್ದರೆ ಖಂಡಿತ ಹಾಡು ಎನ್ನುವಂಥದ್ದು ರಂಜಿಸಲಾರದು, ರುಚಿಸಲಾರದು. ಮುಖ್ಯವಾಗಿ ಬೇಕಾಗುವ ಅಂಶವೇ ಆ ಶ್ರುತಿಯೇ ಸೇರದಿದ್ದರೆ ಏನು ಪ್ರಯೋಜನ ಹಾಡಿ? ಆದ್ದರಿಂದ ಶ್ರುತಿ ಶುದ್ಧತೆಯಿಂದ ಭಾಗವತನಾದವನು, ಹಾಡುಗಾರನಾದವನು ಹಾಡಬೇಕು. ಆಧಾರ ಶ್ರುತಿ ಅಂತ ಹೇಳ್ತಾರೆ. ಅಂದರೆ ನಾವು ಏನು ಹಾಡುವುದಕ್ಕೆ ಅನುಕೂಲ ಆಗುವ ಹಾಗೆ, ನಮ್ಮ ಸ್ವರಕ್ಕೆ ಅನುಕೂಲ ಆಗುವ ಹಾಗೆ ಶ್ರುತಿಯನ್ನು ಇಟ್ಟುಕೊಂಡಿದ್ದೇವೋ ಅದೇ ಆಧಾರ ಶ್ರುತಿ. ನಾನು ಈಗ ಇಲ್ಲಿ ಬಿಳಿ 2 ಶ್ರುತಿಯನ್ನು ಇಟ್ಟುಕೊಂಡಿದ್ದೇನೆ. ಅದನ್ನು ನಮ್ಮ ಈಗ ಆಧುನಿಕ ಹಾರ್ಮೋನಿಯಂನಲ್ಲಿ ಅಥವಾ ಟಿಯಲ್ಲಿ ತಂಬೂರದಲ್ಲಿ ಡಿ ಅಂತ ಹೇಳ್ತೇವೆ. ಆಮೇಲೆ ಅದು ಮುಂದೆ ಹೋಗ್ತಾ ಡಿ ಶಾರ್ಪ್, ಎಫ್ ಪಾಯಿಂಟ್ ಹೀಗೆ ಹೋಗ್ತದೆ. ನಾನು ಈಗ ಇಟ್ಟುಕೊಂಡಿರುವಂಥ ಶ್ರುತಿ ಡಿ, ಅಂದರೆ ಬಿಳಿ 2ರ ಮನೆ ಅಂತ ಹೇಳ್ತಾರೆ. ಹಾರ್ಮೋನಿಯಂ ಸ್ವರದಲ್ಲಿ ಬಿಳಿ 2ರ ಮನೆ. ಸ ಪ ಸ ಸ ಪ ಸ ಪ. ಮಂದಸ್ಥಾಯಿಯಲ್ಲಿ ಕೂಡ ನುಡಿಬೇಕು, ಪಂಚಮ ನುಡಿಬೇಕು. ಪ ಸ ಪ ಸ ಸ
ಆ ಆ ಆ ಹೀಗೆ ಶುದ್ಧವಾಗಿ ಆ ಷಡ್ಜ ಪಂಚಮ ತಾರಸ್ಥಾಯಿಯ ಷಡ್ಜವನ್ನು, ಆಮೇಲೆ ಕೆಳಗಿನ ಸಪ್ತಕದಲ್ಲಿ ಪಂಚಮ ಮತ್ತು ಷಡ್ಜವನ್ನು ನುಡಿಯುವ ಹಾಗೆ ಸ್ವರವನ್ನು ಮಾಡಿಕೊಳ್ಳಬೇಕು. ಆದಷ್ಟು ಏರು ಶ್ರುತಿಯಲ್ಲಿ ಹಾಡುವ ಪ್ರಯತ್ನವನ್ನು ಮಾಡಬಾರ್ದು. ಕೆಲವರು ಮಾಡ್ತಾರೆ, ಆದರೆ ಸ್ವರವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಅದರಲ್ಲಿ ಹೆಚ್ಚು. ಯಾಕಂದರೆ ನಮ್ಮ ವೋಕಲ್ ಕಾರ್ಡಿಗೆ ಅಥವಾ ಸ್ವರದ ಒಂದು ತಾಕತ್ತು ಅಂತ ಇರ್ತದೆ, ಒಂದು ಮನುಷ್ಯನ ಒಂದು ತಾಕತ್ತು ಅಂತ ಇರ್ತದೆ. ಅದನ್ನು ಮೀರಿ ನಾವು ಆ ಸ್ವರಕ್ಕೆ ವೋಕಲ್ ಕಾರ್ಡಿಗೆ ಒತ್ತಡ ಹಾಕಿದರೆ ಅಲ್ಲಿ ಪೆಟ್ಟಾಗುವ ಸಾಧ್ಯತೆ ಇರ್ತದೆ, ಸ್ವರ ಒಡೀತದೆ. ಆಮೇಲೆ ಆ ಕೆಲವರಿಗೆ ಏರು ಶ್ರುತಿಯೇ ಸಾಧ್ಯತೆ, ಬಿಳಿ 3 ಬಿಳಿ 4 ಹೀಗೆ ಅವರಲ್ಲಿ ಸಾಧ್ಯತೆ ಇರ್ತದೆ. ಅವರ ಸ್ವರದ ಶಕ್ತಿಯೇ ಹಾಗಿರ್ತದೆ, ಅಥವಾ ಅವರ ಸ್ವರ ನುಡಿಯುವ ಸಾಧ್ಯತೆಯೇ ಏರು ಶ್ರುತಿಯಾಗಿರ್ತದೆ. ಅವರಿಗೆ ಪರವಾಗಿಲ್ಲ, ಅವರು ಏರು ಶ್ರುತಿಯನ್ನು ಹಾಕ್ಕೊಂಡು ಹಾಡ್ಬೋದು. ಏರು ಶ್ರುತಿಯನ್ನು ಹಾಕಿ ಹಾಡುವುದರಿಂದ ಸ್ವರ ಒಡಿತದೆ. ಶಾಶ್ವತವಾಗಿ ಸ್ವರವನ್ನು ಕಳ್ಕೊಂಡವರು ಕೂಡ ಇದ್ದಾರೆ. ಆದ್ದರಿಂದ ಹಾಡುಗಾರರು ಗಮನ ಕೊಡಬೇಕು. ತಮಗೆ ಯಾವ ಶ್ರುತಿ ಅನುಕೂಲ ಅಂತ ಮೊದಲು ನೋಡಿಕೊಳ್ಬೇಕು, ಅದರಲ್ಲಿಯೇ ಅವರು ಹಾಡಬೇಕು. ಅದು ಹೆಚ್ಚು ಅವರಿಗೆ ಅನುಕೂಲ. ಮತ್ತು ಭಾವವನ್ನು ಸ್ಫುರಿಸುವಲ್ಲಿ ಅದು ಅನುಕೂಲ. ಈಗ ಭಾವನೆಯ ಪದ್ಯಗಳನ್ನು ಹಾಡುವಾಗ ಒದ್ದಾಡಿ ಹಾಡಿದರೆ ಆ ಭಾವನೆ ಹೇಗೆ ಬರುವುದಕ್ಕೆ ಸಾಧ್ಯ? ನಯವಾಗಿ ನಾಜೂಕಾಗಿ ಹಾಡಿದರೆ ಮಾತ್ರ ಆ ಭಾವ ಬರುವುದಕ್ಕೆ ಸಾಧ್ಯ. ತಮ್ಮ ಸಾಧ್ಯತೆ ಏನು ಅದನ್ನು ಅರಿತುಕೊಂಡು ಆ ಶ್ರುತಿಯನ್ನೇ ಇಟ್ಟುಕೊಂಡು ಅದರಲ್ಲಿ ಹಾಡುವುದು ಒಳಿತು ಎನ್ನುವುದು ನನ್ನ ಭಾವನೆ. ಸಂಗೀತದಲ್ಲಿ ಕೂಡ ಅದೇ ಕ್ರಮ. ತಮಗೆ ಯಾವ ಆ ಸಪ್ತಕದವರೆಗೆ ಹೋಗಲಿಕ್ಕೆ ಸಾಧ್ಯ ಆ ಶ್ರುತಿಯನ್ನೇ ಸಾಮಾನ್ಯ ಇಟ್ಕೊಳ್ತಾರೆ. ಪುರುಷರು ಸಾಮಾನ್ಯ ಕಪ್ಪೊಂದು ಅಥವಾ ಅದಕ್ಕಿಂತಲೂ ಕಡಿಮೆ ಬಿಳಿ 1 ಅಥವಾ ಬಿಳಿ 2ರವರೆಗೆ. ಹಿಂದೂಸ್ತಾನಿಯಲ್ಲಿ ಸ್ವಲ್ಪ ಜಾಸ್ತಿ ಕಪ್ಪೆರಡರವರೆಗೂ ಇಟ್ಟುಕೊಂಡು ಹಾಡ್ತಾರೆ. ನಮ್ಮ ಯಕ್ಷಗಾನದಲ್ಲಿ ಬಿಳಿ 3 ಬಿಳಿ 4 ಕಪ್ಪು 3ರವರೆಗೂ ಹಾಡುವ ಕ್ರಮ ಇದೆ. ಏರ್ಸ್ತಾ ಹೋಗುವಂಥ ಕ್ರಮ ಕೂಡ ನಿಮಗೆ ಗೊತ್ತಿದೆ. ಬಿಳಿ 2 ಇದ್ದದ್ದು, ಆಮೇಲೆ ಕಪ್ಪೆರಡು, ಬಿಳಿ 3 ಬಿಳಿ 4 ಹೀಗೆ ಏರ್ಸ್ತಾ ಹೋಗುವಂಥ ಕ್ರಮ ಕೂಡ ಇದೆ. 12 ಗಂಟೆವರೆಗೆ ಒಂದು ಶ್ರುತಿ, ಆಮೇಲೆ 2 ಗಂಟೆಗೆ ಒಂದು ಬದಲಾವಣೆ ಶ್ರುತಿ, ಆಮೇಲೆ 3:30 4 ಗಂಟೆಗೆ ಶ್ರುತಿ ಬದಲಾವಣೆ, ಹೀಗೆ ಒಂದು ಕ್ರಮವೂ ಇದೆ. ಮುಖ್ಯವಾಗಿ ನಾನು ಹೇಳುವುದು ಏನೆಂದರೆ, ನಮ್ಮ ಸ್ವರಕ್ಕೆ ಅನುಕೂಲವಾಗುವಂಥ ಶ್ರುತಿಯನ್ನೇ ನಾವು ಇಟ್ಟುಕೊಂಡು ಹಾಡುವುದು ತುಂಬ ಒಳ್ಳೆಯದು.